ಸರ್ ಇನ್ನೊಂದು DCM ಹುದ್ದೆ ವಿಚಾರ ಹೈಕಮಾಂಡ್ ಅಂಗಳಕ್ಕೆ ಏನಾರು ಹೋಗುತ್ತಾ ಸರ್? ಗೊತ್ತಿಲ್ಲ ಅದೇನು ಗೊತ್ತಿಲ್ಲ, ಏನಾಗುತ್ತೆ ಏನು ಮಾಡ್ತಾರೆ. ಎಲ್ಲವೂ ಕೂಡ ನಮ್ಮ ಪಕ್ಷದಲ್ಲಿ ಹೈಕಮಾಂಡಿನ ತೀರ್ಮಾನ ಆಗೋದ್ರಿಂದ ಅವ್ರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ತಾವು ಸುದೀರ್ಘವಾದಂಥ ಸಭೆಯನ್ನು ಮಾಡಿದರೆ ಸರ್, ಎಲ್ಲ ಸಚಿವರು ಸೇರಿ ಹಿರಿಯ ಸಚಿವರು ಸುರ್ಜೇವಾಲ ಅವರ ಜೊತೆಗೆ. ಆದರೆ ಸುರ್ಜೇವಾಲ ಅವರು ಆ ವಿಚಾರಣೆ ಪ್ರಸ್ತಾಪ ಆಗಿಲ್ಲ, ಸೊ ಅದು ಅನಗತ್ಯ ಅನ್ನೋಂಥದ್ದು. ಮತ್ತು ರಾಜಣ್ಣ ಅವರು ಇಲ್ಲ, ಅದು ಡಿಮ್ಯಾಂಡ್ ಇದ್ದೇ ಇರುತ್ತೆ, ಮುಂದುವರಿಯುತ್ತೆ. ಇಲ್ಲ, ರಾಜಣ್ಣವರು ಮೊದಲಿನಿಂದನೂ ಹೇಳ್ಕೊಂಡು ಬರ್ತಿದ್ದಾರೆ. ಅದರಲ್ಲಿ ಅವರು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ ಯಾಕೆ ಕೇಳ್ತಾ ಇದ್ದಾರೆ ಅಂದರೆ, ಆಯಾಯ ಸಮುದಾಯಗಳಿಗೆ ಎಲ್ಲೋ ಒಂದು ಕಡೆ ನಾವು ಈ ಅಧಿಕಾರದಲ್ಲಿ ಪಾಲುದಾರರು, ಹಾಗಾಗಿ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಮತ ಹಾಕಬೇಕು ಲೋಕಸಭೆಗೆ ಅನ್ನುವಂಥ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅದನ್ನು ನಾವು ಈಗಾಗಲೇ ಹೈಕಮಾಂಡ್ನವರು ಕೂಡ ತಿಳಿಸಿದ್ದಾರೆ, ಅದ್ರ ಬಗ್ಗೆ ಹೇಳಿದಾರಲ್ಲ, ಸನ್ಮಾನ್ಯ AICC ಅಧ್ಯಕ್ಷರೇ ಹೇಳಿದ್ದಾರೆ. ಇನ್ನು ಅವರು ಹೇಳಿದ ಮೇಲೆ ಅದರಂತೆಯೇ ಹೋಗಬೇಕಲ್ಲ. ಅಲ್ಲ, ಇವತ್ತೇನಾದ್ರು ಭೇಟಿ ಆಗೋ ಸಾಧ್ಯತೆಗಳಿದಾವೆ ಸರ್? ನೀವು ಯಾರಿಗೆ? AICC ಅಧ್ಯಕ್ಷರು ಅಲ್ಲ, ನಾವು ಅವರೇ ಮೀಟಿಂಗ್ ತೊಗೊಳ್ಳೋದು. ಅಧ್ಯಕ್ಷರು ರಾಹುಲ್ ಗಾಂಧೀಜಿ ಅವರೇ ಸಭೆ ತೊಗೊಳ್ಳೋದು. ಅಲ್ಲಿ ಏನು ಚರ್ಚೆ ಆಗುತ್ತೆ ಅನ್ನೋದನ್ನು ಈಗಲೇ ನಮಗೆ ಏನು ಹೇಳೋಕ್ಕಾಗಲ್ಲ. ಅಲ್ಲ, ಮನವರಿಕೆ ಮಾಡುವಂಥ ಪ್ರಯತ್ನ ಮಾಡ್ತೀರಾ ಸರ್ DCM ಹುದ್ದೆ ವಿಚಾರ? ಇಲ್ಲ, ಅದ್ರ ಬಗ್ಗೆ ಪ್ರಸ್ತಾಪ ಅಲ್ಲೇ ಆಗೋದಿಲ್ಲ.